ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲಂಚ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಮೊಟ್ಟೆಯ ಸಾರು ಮಾಡಿದ್ದೇನೆ ನಾನು, ಎಗ್ ಕರಿ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನಾನಿಲ್ಲಿ ಒಂದು ಅರ್ಧ ಭಾಗ ಅಥವಾ 2 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಒಂದು 2 ಗಿಡ್ಡ ಮೆಣಸು, 2 ಉದ್ದ ಮೆಣಸು, ಎಲ್ಲ ಮಸಾಲೆಯನ್ನು ನಾನು ರೋಸ್ಟ್ ಮಾಡಿದ್ದೇನೆ, ಡ್ರೈ ರೋಸ್ಟ್. ಒಂದು ಸಣ್ಣ ತುಂಡು ಈರುಳ್ಳಿ, ಅಂದರೆ ಒಂದು ಈರುಳ್ಳಿಯ ಕಾಲು ಭಾಗ, ಒಂದು 2ರಿಂದ 3 ಬೆಳ್ಳುಳ್ಳಿ, ಅರ್ಧ ಚಮಚ ಜೀರಿಗೆ, 2 ಚಮಚದಷ್ಟು ಕೊತ್ತಂಬರಿ ಬೀಜ, 1/4 ಚಮಚದಷ್ಟು ಸಾಸಿವೆ, 1 ಏಲಕ್ಕಿ, 1 ತುಂಡು ಚಕ್ಕೆ ಮತ್ತು ಒಂದು 4-5 ಲವಂಗ. ಮಸಾಲೆ ಸಾಮಾನು ಎಲ್ಲ ನಾನು ಡ್ರೈ ರೋಸ್ಟ್ ಮಾಡಿದ್ದೇನೆ ನೋಡಿ. ಇಷ್ಟು ಮಸಾಲೆ ನಮಗೀಗ ಗ್ರೈಂಡ್ ಮಾಡಲಿಕ್ಕೆ ಬೇಕಾಗಿದೆ. ಎಲ್ಲ ಸಾಮಾನು ನೋಡಿ ಇದಕ್ಕೆ ಹಾಕ್ತಾ ಇದ್ದೇನೆ ನಾನು ಮೊದಲೇ ಎಲ್ಲ ಸಾಮಾನು ಹೆಚ್ಚಾಗಿ ಡ್ರೈ ರೋಸ್ಟ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಡ್ತೇನೆ ನಾನು. ಮೆಣಸು ಸಹ ಅಷ್ಟೇ ನೋಡಿ. ತೆಂಗಿನ ತುರಿ ಇದನ್ನು ಸಹ ಹಾಕಿ ಸ್ವಲ್ಪ, ಅಂದರೆ ಒಂದು ಲಿಂಬೆ ಹುಳಿಯ ಕಾಲು ಭಾಗದಷ್ಟು ಹುಳಿ, ಇದು ಸ್ವಲ್ಪ ಹುಳಿ ಸಾಕು. ಯಾಕಂದರೆ ಟೊಮೆಟೊ ಹಾಕ್ತೇವೆ ನಾವು, ಹಾಗಾಗಿ ಜಾಸ್ತಿ ಹುಳಿ ಹಾಕಿದರೆ ಅಷ್ಟು ರುಚಿ ಆಗೋದಿಲ್ಲ, ಹುಳಿ ಹುಳಿ ಆಗ್ತದೆ ಪದಾರ್ಥ. ಇದನ್ನೀಗ ನುಣ್ಣಗೆ ರುಬ್ಬಬೇಕು. ಗ್ರೈಂಡರಲ್ಲಿ ಆದರೆ ತುಂಬ ನುಣ್ಣಗಾಗ್ತದೆ, ಮಿಕ್ಸಿಯಲ್ಲಿ ಅಷ್ಟು ನುಣ್ಣಗಾಗೋದಿಲ್ಲ. ಇದನ್ನು ನೋಡಿ ಪದಾರ್ಥ ಮಾಡುವ ಪಾತ್ರೆಗೆ ನಾನೀಗ ಹಾಕ್ತಾ ಇದ್ದೇನೆ. ಇದಕ್ಕೆ ನಾವು ನೀರು ನೋಡಿ ಹಾಕ್ಕೊಳ್ಬಹುದು, ಅಡ್ಜಸ್ಟ್ ಮಾಡಿ. ತುಂಬ ನೀರಾದರೆ ಸಹ ಇದು ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸಾಧಾರಣ 1-1.5 ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೇನೆ ನಾನು. ಇದನ್ನೀಗ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನಾವು. ಒಂದು ದೊಡ್ಡ ಟೊಮೆಟೊ ಇದನ್ನು ಸಣ್ಣಗೆ ಕಟ್ ಮಾಡಿ ನಾನಿಲ್ಲಿ ಹಾಕಿದ್ದೇನೆ ನೋಡಿ. ಇಷ್ಟು ದೊಡ್ಡದಿದೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಾನೀಗ ಮಸಾಲೆಯನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ನಾನು. ಚೆನ್ನಾಗಿ ಕುದಿಬೇಕು, ಹಸಿ ವಾಸನೆ ಹೋಗುವವರೆಗೆ ಮಸಾಲೆದ್ದು ಕುದಿಬೇಕದು. ನಂತರ ನಾವೀಗ ಮೊಟ್ಟೆ ಹಾಕಲಿಕ್ಕಿದೆ. ನಾನೊಂದು 6 ಮೊಟ್ಟೆ ಇಲ್ಲಿ ತೆಗೆದಿಟ್ಟಿದ್ದೇನೆ. ಅದರಲ್ಲಿ ಒಂದೊಂದೇ ಮೊಟ್ಟೆಯನ್ನು ಒಡೆದು ಒಂದು ಬೌಲಿಗೆ ಹಾಕಿ ನಂತರ ಹಾಕಬೇಕು. ಆಗ ನಮಗೆ ಸಪ್ರೇಟಾಗಿ ಮೊಟ್ಟೆ ಸಿಗ್ತದೆ ಅದರಲ್ಲಿ, ನಾವು ಪ್ಲೇಟಿಗೆ ಹಾಕ್ಕೊಳ್ಳುವಾಗ. ನೋಡಿ, ಈಗ ಚೆನ್ನಾಗಿ ಕುದೀತಾ ಉಂಟು ಇದು ನೋಡಿ. ಮೇಲೆಲ್ಲ ಸ್ವಲ್ಪ ದಪ್ಪ ಮಸಾಲೆ ಬಂದಿದೆ ನೋಡಿ. ಈಗ ಉಪ್ಪು ಸರಿಯಾಗಿದೆಯಾ ಅಂತ ಒಂದು ಸಲ ರುಚಿ ನೋಡಿ. ನಂತರ ಒಂದೊಂದೇ ಮೊಟ್ಟೆಯನ್ನು ನಾನು ಹಾಕ್ತಾ ಬರ್ತೇನೆ ನೋಡಿ. ಒಂದು ಹಾಕಿದ್ದೇನೆ, ಈಗ ಅದರ ಪಕ್ಕದಲ್ಲಿ ಇನ್ನೊಂದನ್ನು ಹಾಕ್ತಾ ಇದ್ದೇನೆ. ಮೇಲೆ ಹಾಕಿದರೆ ಅದು ಒಂದಕ್ಕೊಂದು ಅಂಟಿರ್ತದೆ, ಮತ್ತು ಕಟ್ ಮಾಡಬೇಕಾಗ್ತದೆ ನಾವು. ಇದಾದರೆ ದೂರ ಹಾಕಿದರೆ ನಮಗೆ ತೆಗೆಯುವಾಗ ಒಂದೊಂದೇ ಮೊಟ್ಟೆ ಸಪ್ರೇಟಾಗಿ ಸಿಗ್ತದೆ. 6 ಮೊಟ್ಟೆಯನ್ನು ಸಹ ನಾನು ಇದೇ ರೀತಿ ಹಾಕಿದ್ದೇನೆ ನೋಡಿ. ಇದನ್ನೀಗ ನಾವು ಮೆಲ್ಲ ಉರಿಯಲ್ಲಿ ಕುದೀಲಿಕ್ಕೆ ಇಡಬೇಕು. ಸೌಟು ಹಾಕಲಿಕ್ಕಿಲ್ಲ. ಸ್ವಲ್ಪ ಪಾತ್ರೆಯನ್ನು ಈ ರೀತಿ ತಿರುಗಿಸಿ ನಂತರ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಮೆಲ್ಲ ಉರಿಯಲ್ಲಿಯೇ ಇದನ್ನು ಕುದೀಲಿಕ್ಕೆ ಬಿಡಬೇಕು. ಮಣ್ಣಿನ ಪಾತ್ರೆ ಆದರೆ ಅಷ್ಟು ತಳ ಹಿಡಿಯುವುದಿಲ್ಲ. ಕೆಲವು ಸಲ ಈ ಸ್ಟೀಲಲ್ಲೆಲ್ಲ ಆದರೆ ಮೊಟ್ಟೆ ಅಡಿ ತಳ ಹಿಡಿತದೆ, ಆಗ ಸ್ವಲ್ಪ ಚೆಕ್ ಮಾಡಿ ನೋಡಬೇಕು ನೋಡಿ ಈ ರೀತಿ. ಆದರೆ ಇದು ತಿನ್ನಲಿಕ್ಕೆ ತುಂಬ ರುಚಿ ಆಗ್ತದೆ ಈ ರೀತಿಯ ಮೊಟ್ಟೆ ಕರಿ. ಖಂಡಿತ ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಒಂದು ಸಲ ಕುದಿಬೇಕಿದು. ಇಲ್ಲಾಂದರೆ ಅದರ ಹಳದಿ ಭಾಗ ಒಳಗಿಂದ ಬೆಂದಿರುವುದಿಲ್ಲ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಸಪ್ರೇಟಾಗಿ. ಅದಕ್ಕೋಸ್ಕರ ಪಕ್ಕದಲ್ಲೇ ಒಂದರ ಪಕ್ಕ ಒಂದು ಮೊಟ್ಟೆಯನ್ನು ನಾನು ಹಾಕ್ಕೊಳ್ತಾ ಬಂದೆ. ಇನ್ನು ಸಾಕಿದು ಕುದಿದಿದೆ ಚೆನ್ನಾಗಿ. ಈಗ ಇದಕ್ಕೊಂದು ನಾವು ಒಗ್ಗರಣೆ ರೆಡಿ ಮಾಡುವ. ಒಂದು ಸಣ್ಣ ಬಾಣಲೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತೇನೆ. ತೆಂಗಿನ ಎಣ್ಣೆ ಹಾಕಿದ್ದೇನೆ ನಾನು. ಮತ್ತು 1 ಚಮಚದಷ್ಟು ಸಾಸಿವೆ ನೋಡಿ ಈಗ ಸಿಡಿತಾ ಉಂಟು. ಆಗ ನಾನು 1 ಈರುಳ್ಳಿಯ ಕಾಲು ಭಾಗದಷ್ಟು ತೆಳುವಾಗಿ ಕಟ್ ಮಾಡಿ ಈಗ ನೋಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಮತ್ತು ಒಂದು 3-4 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ ನೋಡಿ. ಇದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ, ಹಾಗೆ ಅದನ್ನು ಜಜ್ಜಿ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಒಳ್ಳೆ ಗೋಲ್ಡನ್ ಬಣ್ಣ, ಅಂದರೆ ಸ್ವಲ್ಪ ಕೆಂಪಾಗಬೇಕು, ಒಳ್ಳೆ ಗೋಲ್ಡನ್ ಬ್ರೌನ್ ಆಗಬೇಕು ನೋಡಿ. ಈ ರೀತಿ ಆದ್ರೇ ಒಳ್ಳೆ ಎಕ್ಸ್ಟ್ರಾ ಟೇಸ್ಟ್ ಕೊಡುವುದಿದು, ಅದಕ್ಕೋಸ್ಕರ. ಈಗ ನಾನು ಇದಕ್ಕೆ ಒಂದು 2-3 ಎಸಳು ಕರಿಬೇವನ್ನು ಹಾಕ್ತಾ ಇದ್ದೇನೆ. ಕರಿಬೇವು ಒಳ್ಳೆ ಫ್ರೈ ಆದ ಕೂಡಲೇ ನಂತರ ಇದನ್ನು ತೆಗೆದೀಗ ನಾವು ಮೊಟ್ಟೆಯ ಪದಾರ್ಥಕ್ಕೆ ಹಾಕುವ. ಒಗ್ಗರಣೆ ನೋಡಿ ರೆಡಿ ಆಯಿತು. ಚೆನ್ನಾಗಿ ಕಲರ್ ಬಂದಿದೆ ಅಲ್ಲ ನೋಡಿ. ನಾನು ಆಫ್ ಮಾಡಿದ್ದೇನೆ, ಅಂದರೆ ಬಿಸಿ ಇರ್ತದೆ ಅದು ಮಣ್ಣಿನ ಪಾತ್ರೆ ನೋಡಿ, ಹಾಗೆ ಒಂದು ಸಲ ಮೆಲ್ಲ ಮಿಕ್ಸ್ ಮಾಡಿ ಇದನ್ನು ನಂತರ ಸರ್ವ್ ಮಾಡ್ಬೋದು.
ಅನ್ನದ ಜೊತೆ, ಚಪಾತಿ, ದೋಸೆಯ ಜೊತೆ ತುಂಬ ಒಳ್ಳೆಯದಾಗ್ತದೆ. ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆಯೇ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.